ಶ್ರೀ ವಾದಿರಾಜ ಗುರು ಸಾರ್ವಭೌಮರು, ಸೋದೆ ಶ್ರೀ ವಾದಿರಾಜ ಮಠ ಸೋಂದ. ನಮಸ್ಕಾರ. ಶ್ರೀ ವಾದಿರಾಜರ ದಿವ್ಯ ದೂರದೃಷ್ಟಿ. ಇಂದಿನ ಆರಾಧನಾ ನಾಯಕರೇ ಸೋದೆಯ ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಇಂದು ಶ್ರೀ ವಾದಿರಾಜರು ಸಶರೀರ ಸಮೇತ ಜೀವಂತವಾಗಿ ಸೋದೆಯಲ್ಲಿ ಬೃಂದಾವನಸ್ಥರಾದ ಶ್ರೀ ವಾದಿರಾಜರ ಆರಾಧನಾ ಮಹೋತ್ಸವದ ಸುದಿನ. ಶ್ರೀ ವಾದಿರಾಜರ ಆರಾಧನೆಯ ನಿಮಿತ್ತ ಶ್ರೀ ವಾದಿರಾಜರ ದಿವ್ಯ ದೃಷ್ಟಿಯ ಬಗ್ಗೆ ಚಿಂತಿಸೋಣ. ತಾವು ಇದ್ದಲ್ಲಿಯ ದೂರದ ಸ್ಥಳಗಳಲ್ಲಿ ನಡೆಯುವ ವಿಚಾರಗಳನ್ನು ಗ್ರಹಿಸುವಂಥ ದಿವ್ಯ ದೃಷ್ಟಿ ಶ್ರೀ ವಾದಿರಾಜರದ್ದು. ಅದು ಶ್ರೀ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಉತ್ತರ ಭಾರತದ ದಿಗ್ವಿಜಯ ಯಾತ್ರೆ ಸಂದರ್ಭದ, ಅದರಲ್ಲೂ ಪುಣ್ಯಕ್ಷೇತ್ರ ಗಂಗಾತಟದ ಕಾಶಿಯಲ್ಲಿ ಯಾತ್ರೆಯಲ್ಲಿ ಇದ್ದ ಸಂದರ್ಭ. ಓರ್ವ ಸುಮಂಗಳೆಯೊಬ್ಬಳು ಯಾವುದೋ ಆತಂಕ, ಉದ್ವೇಗ, ಭಯದಿಂದ ಏನು ಮಾಡಬೇಕೆಂದು ದಿಕ್ಕು ತೋಚದೆ ಕೊರಗುತ್ತಾ ಆಕೆ ಕೂರಲು, ಆಕೆಯ ಆ ಕಷ್ಟ ಸಂದರ್ಭದಲ್ಲಿ ಕಣ್ಣಿಗೆ ಕಂಡ ದೇವರು ನಮ್ಮ ವಾದಿರಾಜರು. ಶ್ರೀ ವಾದಿರಾಜರ ದರ್ಶನವಾದ ಕೂಡಲೇ ಆಕೆಗೆ ಅದಾವುದೋ ವಿಶ್ವಾಸ, ಧೈರ್ಯ, ಶಕ್ತಿ ಬಂದಂತಾಯಿತು. ನಾನು ಈಗ ಇವರ ಮೊರೆ ಹೊಕ್ಕರೆ ನನಗೆ ಕಷ್ಟ ಪರಿಹಾರ ಆಗುವುದೇನೋ ಎಂದು ಓಡೋಡಿ ಬಂದು ಶ್ರೀರಾಜರ ಚರಣಗಳಿಗೆ ನಮಸ್ಕರಿಸಿ ದಯವಿಟ್ಟು ನನ್ನ ಕಾಪಾಡಿ ಎಂದು ಮೊರೆ ಇಡುತ್ತಾಳೆ. ಜಾತಿ ಲಿಂಗ ಭೇದವಿಲ್ಲದೆ ಅನುಗ್ರಹಿಸುವಂಥ ಮಹಾಮಹಿಮ ಮಹಾಯತಿ ಶ್ರೀ ವಾದಿರಾಜ ತೀರ್ಥರು. ಆಕೆಗೆ ಅದ್ಯಾಕಿಷ್ಟು ಕಳವಳಗೊಂಡಿದ್ದೀಯಮ್ಮ, ನಿನ್ನ ಸಮಸ್ಯೆ ಏನು ಎಂದು ಕೇಳುತ್ತಾರೆ. ಆಕೆ ಹೇಳುವಳು, ದಕ್ಷಿಣ ಭಾರತದ ಶ್ರೀ ಕ್ಷೇತ್ರ ರಾಮೇಶ್ವರಂನಲ್ಲಿಗೆ ನನ್ನ ಗಂಡ ಯಾತ್ರೆಗೆ ತೆರಳಿದವರು ಇನ್ನೂ ಬಂದಿಲ್ಲ ಗುರೂಜಿ. ಸುಮಾರು 15-20 ದಿನ ಆಯಿತು, ಮರಳಿ ಬಂದಿಲ್ಲ. ಅಲ್ಲಿ ಏನಾಗಿದೆಯೋ, ಅವರು ಹೇಗಿದ್ದಾರೋ, ಯಾವಾಗ ಬರುತ್ತಾರೋ ಒಂದು ತಿಳಿಯದು. ಅದೇ ಚಿಂತೆಯಲ್ಲಿ ಕೊರಗುತ್ತಿದ್ದೆ. ನಿಮ್ಮ ನೋಡಿ ಧೈರ್ಯ ಬಂದಿತು, ಅದಕ್ಕೆ ಬಂದೆ. ದಯವಿಟ್ಟು ನನ್ನ ಪಾರು ಮಾಡಿ ಎಂದು ಕೇಳಿಕೊಂಡರು. ಆಕೆಯ ಪತಿಭಕ್ತಿಯನ್ನು ಕಂಡ ಶ್ರೀ ವಾದಿರಾಜರು ಪ್ರಸನ್ನರಾದರು. ಹೌದೇ, ಇರು, ಚಿಂತಿಸಬೇಡ ಎಂದು. ವಾದಿರಾಜರು ಕೆಲಕ್ಷಣ ತಾವು ನಿಂತಲ್ಲಿಯೇ ಕಣ್ಣು ಮುಚ್ಚಿ ಶ್ರೀ ರಾಮೇಶ್ವರಂ ಕ್ಷೇತ್ರವನ್ನು ಅವಲೋಕಿಸಿ ನಂತರ ಪುನರ್ ನಗುತ್ತಾ ಕಣ್ತೆರೆದು ಆಕೆಗೆ ಹೇಳಿದರು, ಏನೂ ಭಯಪಡಬೇಡಮ್ಮ, ಅಲ್ಲಿ ನಿನ್ನ ಗಂಡನಿಗೆ ಏನೂ ತೊಂದರೆ ಇಲ್ಲ. ಮತ್ತಷ್ಟು ದಿನ ಅಲ್ಲಿಯೇ ಇದ್ದು ಬರುವ ಮನಸ್ಸಾಗಿದೆ ಅವನಿಗೆ. ಕೆಲ ದಿನ ಕಳೆದ ನಂತರ ಕ್ಷೇಮವಾಗಿ ಮನೆಗೆ ಬರುತ್ತಾನೆ ನಿನ್ನ ಪತಿ ಎಂದರು. ಆದರೂ ಆಕೆಯ ಗೊಂದಲ ಪರಿಹಾರವಾಗಿಲ್ಲ. ಅಲ್ಲ ಬೇರೆ ಸ್ವಾಮಿಗಳು ಅದು ಇದು ಪೂಜೆ ಏನೇನೋ ಮಾಡಿ ಇಂತಹ ಸಮಸ್ಯೆ ನೋಡುತ್ತಾರೆ. ಆದರೆ ಇವರು ಬರೀ ನಿಂತಲ್ಲಿಯೇ ಹಾಗೆ ಕಣ್ಣು ಮುಚ್ಚಿ ರಾಮೇಶ್ವರಂ ಕ್ಷೇತ್ರ ಅವಲೋಕನ ಮಾಡೇ ಬಿಟ್ಟರು ಎಂದು ಯೋಚಿಸುತ್ತಾ ಇವರನ್ನು ನಂಬುವುದು ಹೇಗೆ? ಹಾಗೆಯೇ ನಿಂತಳು. ಅವಳು ಮನಸ್ಸಲ್ಲಿ ನಡೆಯುತ್ತಿರುವ ಗೊಂದಲ ಶ್ರೀರಾಜರಿಗೆ ತಿಳಿಯದೇ ಇರುತ್ತದೆಯೇ? ವಾದಿರಾಜರು ಆಕೆಗೆ, ನಿನ್ನ ಗೊಂದಲ ತಿಳಿಯಿತಮ್ಮ, ಸಂಶಯ ಬೇಡ, ನಾನು ಹೇಳಿದ್ದು ಸತ್ಯವೇ, ಬೇಕಾದರೆ ನಿನಗೂ ತೋರಿಸುತ್ತೇನೆ, ನೀನು ಈಗ ಕಣ್ಣು ಮುಚ್ಚಿಕೋ ಎಂದರು. ಆಕೆ ತನ್ನ ಕಣ್ಣು ಮುಚ್ಚಿಕೊಂಡಳು. ವಾದಿರಾಜರ ಅನುಗ್ರಹವಾಯಿತು. ಆಕೆಗೂ ಕೂಡ ಶ್ರೀ ಕ್ಷೇತ್ರ ರಾಮೇಶ್ವರಂನಲ್ಲಿನ ದೃಶ್ಯಾವಳಿ, ಅಲ್ಲಿ ಆಕೆಯ ಗಂಡ ನಿಂತಿರುವ ದೃಶ್ಯ ಸ್ಮರಣೆಯಾಗುತ್ತದೆ. ತೃಪ್ತಳಾಗಿ ಬಹಳ ಅಚ್ಚರಿಯಿಂದ ಕಣ್ಣಿಟ್ಟು ಸಂತೋಷದ ಕಣ್ಣೀರು ಸುರಿಸುತ್ತಾ ಶ್ರೀಗಳ ಪಾದಕ್ಕೆ ವಂದಿಸಿದಳು. ನಿಮ್ಮಂಥ ಅಪರೋಕ್ಷ ಜ್ಞಾನಿಗಳನ್ನು ನಾನು ಈವರೆಗೆ ಕಂಡಿಲ್ಲವೆಂದಳು. ಆಕೆಯ ಈ ಪರಿಸ್ಥಿತಿ, ಕಷ್ಟಗಳು ನಮಗೂ ಹಲವು ಬಗೆ ಬಂದು ಕಾಡುವಾಗ ನಾವು ದಿಕ್ಕು ತೋಚದೆ ಕೊರಗುತ್ತಾ ಕೂರುತ್ತೇವೆ. ಆಗ ನಮಗೆ ಧೈರ್ಯ ಶಕ್ತಿಯಾಗಿ ನಮ್ಮ ಜೊತೆ ನಿಲ್ಲುವರೇ ಶ್ರೀ ವಾದಿರಾಜರು. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಘಾಕರಾನಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪಾದಾಶ್ರಯಾನ್. ಸಕಲ ಸಜ್ಜನ ಸನಾತನಿಗಳೆಲ್ಲರಿಗೂ ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥರು. ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಶುಭಾಶಯಗಳು. ಶರಣು ಶ್ರೀ ಗುರು ವಾದಿರಾಜಗೆ, ಶರಣು ಸುಗುಣ ಮಾನ್ಯಗೆ, ಶರಣು ಶರಣರ ಪೊರವ ಕರುಣೆಗೆ ಶರಣು. ಹರಿಗುಣಲೋಲಗೆ ಶ್ರೀ ವಾದಿರಾಜ ತೀರ್ಥ ಗುರುಭ್ಯೋ ನಮಃ. ಪ್ರಸ್ತುತ ಶ್ರೀ ವಿಶ್ವವಲ್ಲಭ ತೀರ್ಥ ಗುರುಭ್ಯೋ ನಮಃ. ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಮಂತ್ರಾಲಯ ಶ್ರೀಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ.
ಹರಿಸರ್ವೋತ್ತಮನು ವಾಯು ಜೀವೋತ್ತಮನು. ವಾದಿರಾಜರ ಈ ಸಣ್ಣ ಮಾಹಿತಿಯನ್ನು ನಿಮಗೆ ಅರ್ಪಿಸಿದ್ದಕ್ಕೆ ನಮಸ್ಕಾರ. ಈ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.